ನಟ ದರ್ಶನ್ ಮಾನಸಿಕವಾಗಿ ಕುಗ್ಗಿ ಹೋಗ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಮನೆಯಿಂದ ಊಟ ತರಿಸ್ಕೊಡಿ ಅನ್ನುವಂಥ ಬೇಡಿಕೆ, ಬಟ್ ಅದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ದಾರೆ. ಅದರ ಬಗ್ಗೆ ಇವತ್ತು ಕೂಡ ವಿಚಾರಣೆ ನಡೆಯುತ್ತೆ. ಜೈಲೂಟ ಒಗ್ಗದೆ ಮಾನಸಿಕವಾಗಿ ದೈಹಿಕವಾಗಿ ನಟ ದರ್ಶನ್ ಕುಗ್ಗಿ ಹೋಗಿದ್ದಾರೆ. ಸಹಬಂದಿಗಳ ಜೊತೆ ಬೆರೆಯದೆ ಒಬ್ಬಂಟಿಯಾಗಿ ಮೌನಕ್ಕೆ ಶರಣಾಗಿದ್ದಾರೆ. ಮನೆ ಊಟದ ಬಗ್ಗೆ ದರ್ಶನ್ ಪರ ವಕೀಲರು ರಿಟ್ ಅರ್ಜಿಯನ್ನು ಸಲ್ಲಿಸಿದರು. ಹೈಕೋರ್ಟ್ನಲ್ಲಿ ಅದರ ಬಗ್ಗೆ ಇವತ್ತು ವಿಚಾರಣೆ ಆಗುತ್ತೆ. ಮನೆ ಊಟ ನೀಡುವ ಬಗ್ಗೆ ಸರ್ಕಾರಿ ಪರ ವಕೀಲರು ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿದರು. ಯಾಕಂದರೆ ಆಗೋದಿಲ್ಲ ಅಂತೇಳಿ. ಈಗ ದರ್ಶನ್ಗೆ ಕೊಟ್ಟಿದ್ದೇ ಆದಲ್ಲಿ ಉಳಿದಿರುವಂಥ ಆರೋಪಿಗಳಿಗೆ ಏನು ಮಾಡ್ತೀರಾ? ಅವರಿಗೂ ಕೊಡಬೇಕಾಗತ್ತೆ, ಅವರು ಕೂಡ ಅರ್ಜಿಯನ್ನು ಸಲ್ಲಿಸಲಾಗುತ್ತೆ. ಬಟ್ ಇವತ್ತು ವಿಚಾರಣೆ ಹೇಗೆ ನಡೀತೋ ಗೊತ್ತಿಲ್ಲ. ಸೊ ದರ್ಶನ್ಗೆ ಮನೆ ಊಟ ಕೊಟ್ಟರೆ ಇತರೆ ಆರೋಪಿಗಳಿಗೂ ಕೂಡ ಮನೆ ಊಟ ಕೇಳ್ತಾರೆ ಅನ್ನೋದು ಆಗಿದೆ ಅನ್ನೋದು ಗೊತ್ತಾಗಿದೆ ನಿನ್ನೆ. ಸೊ ಎಲ್ಲರಿಗೂ ಕೂಡ ಮನೆ ಊಟ ನೀಡೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಕಾರಣಕ್ಕೂ ಮನೆ ಊಟ ನೀಡದಂತೆ ಆಕ್ಷೇಪಣೆಯನ್ನು ಸಲ್ಲಿಸುವಂಥ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಬೇಕು ಇವತ್ತು ಅಂತಿಮವಾಗಿ ಈ ವಿಚಾರದ ಬಗ್ಗೆ ಅಥವಾ ಈ ಅರ್ಜಿಯ ಬಗ್ಗೆ ಏನು ನಿರ್ಧಾರ ಬರುತ್ತೆ ಅಂತೇಳಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.